ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತಿನ ಬ್ಲಾಗ್ ಅಂತ ನಿಮಗೆ ತಮ್ಮಲೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತು ನನ್ನ ಕನಸು ನನಸಾಗ್ತಿದೆ, ಪುಟ್ಟ ಕನಸು. ಸೊ ತುಂಬ ದಿನದಿಂದ ಅಂದ್ಕೊಳ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಆ ಡೇ ಕೂಡಿ ಬಂತು. ಸೊ ಇವಾಗ ನಮ್ಮ ಮನೆಯಿಂದ ನಮ್ಮ ತವ್ರ ಮನೆಗೆ ಹೋಗಿ ಅಲ್ಲಿ ನಮ್ಮದಕ್ಕೆ ನಮ್ಮ ಅಣ್ಣ, ನಾನು, ನನ್ನ ಹಸ್ಬೆಂಡ್ ಎಲ್ಲ ರೆಡಿಯಾಗಿ ಹೋಗ್ತೀವಿ. ಸೊ ಅಷ್ಟೇ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇಲ್ಲಿ ಏನು ಮಾಡ್ತಿರೋದಂತ ನೆಕ್ಸ್ಟ್ ಹೇಳ್ತೀನಿ. ಹಾಗೆ ನೋಡಿ, ನನ್ನ ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಚೆನ್ನಾಗಿ ಕಾಣಿಸ್ತಿದೆ, ಕಮೆಂಟ್ ಮಾಡಿ ಗೈಸ್. ಆ ಡ್ರೆಸ್ ಕಲರ್ ಸ್ವಲ್ಪ ಸೂಟ್ ಆಗಲಿ ಅಂತ ಈ ಕಲರ್ ತೊಗೊಂಡಿದ್ದೀನಿ. ಆಗ್ದಂಗೆ ಕಾಣಲ್ಲ ಬಟ್ ಇದು. ಸೊ ಅಷ್ಟೇ. ಈಗ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಇಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ, ಅಂದರೆ ಹೊಲದಲ್ಲಿ. ಸೊ ನಾನು ಎಲ್ಲ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ ಗೈಸ್, ಅಷ್ಟೇ. ಬ್ಯಾಗು ಇಷ್ಟು ತುಂಬ್ಕೊಂಡು ಹೋಯ್ತಾ ಇದೀನಿ ನೋಡಿ. ಏನು ಇಷ್ಟೊಂದು ಶೈಯಾಗಿ ಕಾಣಿಸ್ತಾ ಇದ್ದೀರಿ? ಎದ್ದು ರೆಡಿಯಾಗಿ ಅಂದ್ರೆ ಗೈಸ್ ಇನ್ನೂ ಮಲಗೋರು ನೋಡಿ. ನಮ್ಮ ಅದಕ್ಕೆ ತಮ್ಮ ಬಂದಿದ್ದಾರೆ ನೋಡಿ ಗೈಸ್. ಅವರಿಗೆ ಫೋನ್ ಮಾಡಿನೇ ಅಡುಗೆ ಮಾಡಿ ರೆಡಿ ಮಾಡಿರು ಅಂತ. ಈಗ ನೋಡಿ ನಾನು ಒಬ್ಳೇ ರೆಡಿ ಆಗಿರೋದು ಗೈಸ್, ಇನ್ನು ಯಾರು ಕೂಡ ರೆಡಿ ಆಗಿಲ್ಲ. ಎಷ್ಟು ಬೇಗ ರೆಡಿ ಆಗಿದ್ದೀನಿ ಗೊತ್ತಾ? ಆಮೇಲೆ ತೋರಿಸ್ತೀನಿ ನನ್ನ ಫುಲ್ ಔಟ್ಫಿಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ, ಕಮೆಂಟ್ ಮಾಡಿ. ಅಣ್ಣ ತಂಗಿ ಇಬ್ರು ಹುಸಿ ಲೇಟ್ ಮಾಡ್ತಿಲ್ಲ ಗೈಸ್ ರೆಡಿ ಆಗಕ್ಕೆ. ಓ ಇವ್ರದ್ದು ಇದೊಂದೇ ಪೋಸೆ ಯಾವಾಗ್ಲೂ. ಅಲ್ಲ ಐತೆ ಒಬ್ಬ ಸ್ಟೋರ್ ರೂಮ್ ಐತೆ ಕಣ. ನಾನು ಈಗ ಇನ್ನೂ ಫ್ರೀ ಇಲ್ಲ, ರೆಡಿ ಆಗಿದ್ದೀನಿ. ದೃಷ್ಟಿ ಬಟ್ ಬೇರೆ. ನಾನ್ ಗೈಸ್ ಬರೀ 20 ಮಿನಿಟ್ಸ್ ಅಷ್ಟೇ. ಅಭಿದು 7 ಗಂಟೆಯಿಂದ ಸ್ಟಾರ್ಟ್ ಆಗಿ ಎಷ್ಟು ಟೈಮು 8:30 ನಿಂತೈತೆ. ಬಾವಾ ಬಾಮ ಇಬ್ರು ಯಾಕೆ ಕೋಇನ್ಸಿಡೆನ್ಸ್? ಬ್ಲ್ಯಾಕ್ ಬ್ಲ್ಯಾಕು ಸಾಕು. ಪಿಂಪಲ್ ಆಗಿದೆ, ನನ್ನ ಗಂಡಿಗೆ ಯಾರೋ ಕಾರ್ಡ್ ಹಾಕಿದ್ದಾರೆ. ನನ್ನ ಔಟ್ಫಿಟ್ ನೋಡಿ ಗೈಸ್, ಏನೋ 1 ಲಕ್ಷ ಶರ್ಟು. ನೋಡಿ ನನ್ನ ಗಂಡ ನನಗೆ ಏನು ಹಾಕ್ಕೊಡ್ತೀನಿ. ಬಾ ಬೇಗ. ನಮ್ಮಣ್ಣ ಬಂದ. ಇವನ್ನ ನೋಡ್ತೀರಾ ಕಂಜೂಸ್ತನ್ ಮಗ. ಆಲೂಗಡ್ಡೆ ಸಾಲ ಕೊಡಿ ಅಂತ ಬಂದ ನೀವು ಹೋಯ್ತಾ ಇದ್ರಲ್ಲ ಹೇಳಿ. ಬಾ ಹೋಗಮ್ಮ. ಈಗ ಹೊರಟಿದ್ವಿ ಮನೆಯಿಂದ. ಆಮೇಲೆ ಹೋಗಿ ಫುಲ್ ಔಟ್ಫಿಟ್ ನಂದನ ಮದ್ಕೆದ ಅಂತ ಗೊತ್ತಾಗ್ತಾ ಇಲ್ಲ ಕೈ. ಯಾರು ಚೆನ್ನಾಗಿ ಕಾಣಿಸ್ತಿದೀವಿ? ನಾವೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅಲ್ಲೇ. ನೀವು ಒಬ್ಳೆ ಡಿಫ್ರೆಂಟ್ ಕಲರ್. ಮೊಬೈಲ್ ಕೊಟ್ಬಿಡ್ಕೆ ನವೀನ, ಮೊಬೈಲ್ ಕೊಟ್ಟು ನ್ಯಾಚುರಲ್ ಚೆನ್ನಾಗಿದೆ ನೋಡಿ ಗೈಸ್. ನಾವು ಗುರುಪುರ ಟಿಬೆಟ್ ಕ್ಯಾಂಪಿಗೆ ಬಂದಿದ್ದೀವಿ. ನನ್ನ ಆಜ್ಞೆಯವ್ರದ್ದು ಮೆಟರ್ನಿಟಿ ಶೂಟ್ ಉಂಟು.
ಇವರೇ ನನ್ನ ಮದ್ವೆಗೆ ಬಂದಿದ್ದು ಫೋಟೋಗ್ರಾಫರ್. ನನ್ನ ತಮ್ಮ ನೋಡಿ ಗೈಸ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನೋಡಿ, ಚಂದ ಕಾಣಿಸ್ತಿದ್ದಾರೆ ಎಲ್ಲ ಮೋಟು ಪತ್ಲು ತರ. ಫೋಟೋ ಪೋಸ್ ಎಲ್ಲಿ ಕೊಡ್ತಿದ್ದಾರೆ ಗೈಸ್. ನೋಡಿ ಗೈಸ್, ನನ್ನ ಗಂಡ ಅವರು ಎಲ್ಲೋಗಿ ನಿಂತು ಕೂತಿದ್ದಾರೆ ಅಂತ. ಮಳೆ ಬರ್ತಿದೆ ಗೈಸ್, ಶೂಟ್ ನಿಲ್ಸ್ತೋ ನೋಡಿ, ಎಲ್ಲ ಇತ್ಕೊಂಡು ಓಡ್ತಿದ್ದೀವಿ. ಜಾಸ್ತಿ ಏನು ಬರ್ತಿಲ್ಲ, ಬಟ್ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಈಗ ಸಿಂಗಲ್ ಫೋಟೋ. ತುಂಬ ಚೆನ್ನಾಗಿ ಪೋಸ್ಗಳು ಹೇಳ್ಕೊಡ್ತಾರೆ. ನನ್ನ ಮದುವೆಗೂ ಬಂದಿದ್ದೀವ್ರೆ. ನೋಡಿ ಗೈಸ್, ಇವಾಗ ಮಳೆ ನಿಲ್ತು, ಸೊ ಕೆಳಗಡೆ ಹೋಗ್ತಿದ್ವಿ. ಸಿಂಗಲ್ ಫೋಟೋಸ್ ಆಲ್ಮೋಸ್ಟ್ ತೆಗಿತಿದ್ದಾರೆ. ನೋಡಿ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಇವತ್ತು. ಹೇಳಾಯ್ತು ನಾನು ಆಲ್ರೆಡಿ. ಲಾಗ್ ಮಾಡ್ಕೊಡ್ತಿರೋದು. ತುಂಬ ಚೆನ್ನಾಗಿ ಫೋಟೋ ಪೋಸ್ ಹೇಳ್ಕೊಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಇವಾಗ ಮಳೆ ನಿಲ್ತು, ಯಾಕೋ ಗೊತ್ತಿಲ್ಲ, ಇದು ಶೂಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈ ಮಳೆ ನಮಗೆ. ನೋಡಿ, ಇವ ಮೆಟರ್ನಿಟಿ ಶೂಟುಗೆ ಬಂದು ರೆಡಿಯಾಗಿರೋದು ನನ್ನ ಗಂಡನ ಪೋಸ್ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಇವಾಗ. ಇದು ಒಂದೇ ಗೈಸ್ ಅವನಿಗೆ ಬರೋದು ಪೋಸ್. ಈ ದಿನ ನೆರೆದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರುಗಳೇ, ನನ್ನ ಹೆಂಡತಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂದರೆ ಹೇಳೋಕ್ಕೆ ಒಂದು ಪದಗಳು ಸಿಗ್ತಿಲ್ಲ. ಹೀಗಾಗಿ ನನ್ನ ಮಾತು ಇಷ್ಟಕ್ಕೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜೊತೆಗೆ ನಾಯಿನೂ ಬಂದು ಪೋಸ್ ಕೊಡ್ತೈತೆ. ಓ, ಫುಲ್ ಯೋಗಾಸನ, ಬೆಂಕಿ. ಮಸ್ತಾಗಿ ಕಾಣ್ತಿದ್ದಾರೆ. ಈ ಕಡೆ ನಮ್ಮ ಮಿಸ್ಸಸ್ ಇದ್ದಾರೆ, ಅಕ್ಕ ಮಾದೇವಿ. ನೀವು ಲಕ್ ಮಾಡ್ತೀರಾ? ಹಾಂ, ಇಲ್ಲ, ಅವಳು ತಗೊಂಡು ನಾನು ಮಾಡ್ತಿದ್ದೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಮುಸ್ತಾಫಾತ್. ಮುಸ್ತಾಫಾತ್. ಗೈಸ್, ಮುತ್ಕೊಡಿ ಅಂತಂದ್ರೆ ಏನ್ ಶಾಕಿಂದ ಮುತ್ತ ಅಂತ ಕೇಳ್ತಿದ್ದಾರೆ ನಮ್ಮ ನಾದ್ನಿಯರು. ಮುತ್ತು ಮುತ್ತು ಏನು ಕೊಟ್ಟೆ ಸ್ವಾತಿ ಮುತ್ತು, ನಿನ್ನ ಮುತ್ತು ತಂದ ಮತ್ತು. ನನ್ನ ಮಾಡುವುದು ಹೇಳ್ತೀನಿ, ಹೇಳಿ. ಏನೂ ಇಲ್ಲ. ಮೋಕ ಮುತ್ತೇ ಪ್ರಥಮ, ಅದುವೇ ಜಗದ ನಿಯಮ. ಅದು ಲಾಗ್ ಮಾಡಿ ರೀಲ್ಸ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು
ನ್ಯಾಚುರಲ್ ಆಗಿ ಬರಲಿ ಕಿಸ್ಸು. ಹಾಂ ಸಾಕು ಆಡಲ್ಲ ಸಾಕಾಗ್ತಾಗ ಆ್ಯಕ್ಟಿಂಗ್ ಮಾಡ್ತಿ ಕಣಕ್ಕ. ಹಾಗೆ ಹಾಗೆ ಯಾರಿದು ಹಿಂದ್ಗಡೆ? ಇವ್ರ್ಯಾರು? ತಮ್ಮುಡು ಬ್ಯಾಗ್ ಬಾಯ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲೂ ವಿಡಿಯೋ ಇರುತ್ತೆ, ಆದರೆ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೂ ಕೂಡ ಫನ್ನಿಯಾಗಿ ಇದೆ ವ್ಲಾಗು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫಸ್ಟ್ ಟೈಮ್ ಈ ಥರ ಒಂದು ಶೂಟ್ ನಾನು ಮಾಡಿಸಿದ್ದು. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇನ್ನೂ ಕೂಡ ಕಾಮಿಡಿಯಾಗಿದೆ. ಸೊ ಅದೇನು ಎತ್ತ ಅಂತ ನೆಕ್ಸ್ಟ್ ವೆಯ್ಟ್ ಮಾಡಿ. ಬಾಯ್.